ರಾಜ್ಯದ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಾಗಿದೆ. ಫಲಿತಾಂಶ 23ಕ್ಕೆ ಪ್ರಕಟವಾಗುತ್ತೆ. ಅದಕ್ಕೂ ಮೊದಲೇನೆ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನುವಂತಹ ಲೆಕ್ಕಾಚಾರದ ಜೊತೆಗೆ ಬಾಜಿ ಭರಾಟೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನವೆಂಬರ್ 23ಕ್ಕೆ ಚನ್ನಪಟ್ಟಣದ ರಿಸಲ್ಟ್, ಯೋಗೀಶ್ವರ್ ನಿಖಿಲ್ ಗೆಲ್ಲೋರು ಯಾರು ಅನ್ನುವಂತಹ ಕುತೂಹಲ ಪ್ರಶ್ನೆ. ಚನ್ನಪಟ್ಟಣ, ರಾಮನಗರ, ಮಂಡ್ಯದಲ್ಲೂ ಕೂಡ ಬಾಜಿ ಭರಾಟೆ ಜೋರಾಗಿದೆ. ಸೋಲು ಗೆಲುವಿನ ಅಂತರಕ್ಕೆ ಲಕ್ಷ ಲಕ್ಷ ಬಾಜಿ ಕಟ್ತಾ ಇದ್ದಾರಂತೆ. ರಿಸಲ್ಟ್ 50-50, ಏನು ಬೇಕಾದರೂ ಆಗಬಹುದು ಅಂತೇಳಿ ಸಿಪಿ ಯೋಗೀಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಪಿವೈ ಹೇಳಿಕೆ ಬೆನ್ನಲ್ಲೇ ಬೆಟ್ಟಿಂಗ್ ಭರಾಟೆ ಈಗ ಮತ್ತಷ್ಟು ಜೋರಾಗಿದೆ. ಯಾವ ಭಾಗದಲ್ಲಿ ಯಾರಿಗೆ ಲೀಡು, ಎಷ್ಟು ಅಂತರದಲ್ಲಿ ಗೆಲ್ತಾರೆ, 1-2 ಎಂಬಂತೆ ಬೆಟ್ಟಿಂಗ್ ಭರಾಟೆ ಹಳೆ ಮೈಸೂರು ಭಾಗದಲ್ಲಿ ಜೋರಾಗಿರುವಂಥದ್ದು. ಹೇಳಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಫಲಿತಾಂಶದ ಮೇಲೆ ಬಾಜಿ ಕಟ್ಟೋದು ಹೊಸ ವಿಚಾರ ಏನಲ್ಲ, ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಅದರಲ್ಲೂ ಕೂಡ ಚನ್ನಪಟ್ಟಣ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಕ್ಷೇತ್ರ, ನೆಕ್ ಟು ನೆಕ್ ಫೈಟ್ ಇರುವಂತಹ ಕ್ಷೇತ್ರ. ಯಾರೇ ಗೆದ್ರೂ ಕೂಡ ಅಲ್ಪ ಮತಗಳ ಅಂತರದಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂಥೇಳಿ ಕಾಂಗ್ರೆಸ್ ಅಭ್ಯರ್ಥಿಯೇ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಬೆಟ್ಟಿಂಗ್ ಭರಾಟೆ ಹಳೆ ಮೈಸೂರು ಭಾಗದಲ್ಲಿ ಜೋರಾಗಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂದರೆ, ಯಾವ ಬೂತಲ್ಲಿ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ, ಯಾರು ಎಷ್ಟು ಲೀಡ್ ತಗೊಂತಾರೆ, ಎಷ್ಟು ಅಂತರದಲ್ಲಿ ಗೆಲ್ತಾರೆ, ಎಲ್ಲದರ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಎಲೆಕ್ಷನ್ ಆಗಿಬಿಟ್ರೆ ಅದನ್ನು ನೋಡೋ ರೀತಿನೇ ಬೇರೆ ಆಗಿರುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, 23ಕ್ಕೆ ರಿಸಲ್ಟ್ ಇದೆ. ಅದಕ್ಕೂ ಮೊದಲು ಸೋಲು ಗೆಲುವಿನ ಲೆಕ್ಕಾಚಾರಗಳು ರಾಜಕೀಯ ನಾಯಕರುಗಳ ನಡುವೆ ನಡೀತಾ ಇದೆ. ಇನ್ನು ಕಾರ್ಯಕರ್ತರ ಮಟ್ಟದಲ್ಲಿ ಬಾಜಿ ಭರಾಟೆ ಜೋರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿದೆ ಬಜಾರು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ಏನು ಚನ್ನಪಟ್ಟಣದ ಉಪಚುನಾವಣೆಯ ಫಲಿತಾಂಶಕ್ಕೆ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಎಲ್ಲರ ಕಣ್ಣು ಚನ್ನಪಟ್ಟಣದ ಫಲಿತಾಂಶದ ಮೇಲೆ ಮೂಡಿದೆ. ಇನ್ನೊಂದು ನಿಟ್ಟಲ್ಲಿ ಹಳೆ ಮೈಸೂರು ಭಾಗ ಅಂದರೆ ಚನ್ನಪಟ್ಟಣ, ರಾಮನಗರ, ಮಂಡ್ಯ ಈ 3 ಭಾಗಗಳಲ್ಲೂ ಕೂಡ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿರುವಂಥದ್ದು. ಗೆಲುವು ಯಾರು ಪಡಿತಾರೆ ನಿಟ್ಟಲ್ಲಿ ಕೂಡ ಕಾರ್ಯಕರ್ತರು ಬಾಜಿಯನ್ನು ಕಟ್ಕೊಳ್ತಾ ಇದ್ದಾರೆ. ಜೊತೆಗೆ ಗೆಲುವಿನ ಅಂತರ ಎಷ್ಟಿರ್ಬೋದು ನಿಟ್ಟಲ್ಲಿ ಕೂಡ ಬಾಜಿಯನ್ನು ಕಟ್ಕೊಳ್ತಾ ಇರುವಂಥದ್ದು. ಒಂದಷ್ಟು ಕಾರ್ಯಕರ್ತರು ಮತ್ತೆ ಜನರು ಸಹ ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ಬೂತ್ನಲ್ಲಿ ಇಷ್ಟು ಮತಗಳು ಇವರ ಪರವಾಗಿ ಬರುತ್ತೆ ಅನ್ನೋ ನಿಟ್ಟಲ್ಲಿ ಬೆಟ್ಟಿಂಗ್ ಅನ್ನ ಕಟ್ತಾ ಇರುವಂತದ್ದು ಇದೀಗ ಮಾಹಿತಿ ಬರ್ತಾ ಇರುವಂತದ್ದು. ಜೊತೆಗೆ ಮಂಡ್ಯ ಭಾಗದಿಂದಲೂ ಕೂಡ ಸಾಕಷ್ಟು ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಯಾಕಂತಂದ್ರೆ ಈ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಪರವಾಗಿ ಕೆಲಸವನ್ನ ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಮಂಡ್ಯ ಕಾರ್ಯಕರ್ತರು. ಅದೇ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಮುಖಂಡರು ಸಹ ಸಿಪಿ ಯೋಗೇಶ್ವರ್ ಪರವಾಗಿ ಕೆಲಸ ಮಾಡಿದಂತವ್ರು. ಇವರೆಲ್ಲರೂ ಕೂಡ ಮಂಡ್ಯದಲ್ಲಿ ಇದೀಗ ಬೆಟ್ಟಿಂಗ್ ಅನ್ನ ಕಟ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಿಂದ ಕೂಡ ಬೆಟ್ಟಿಂಗ್ ಭರಾಟೆ ಮತ್ತಷ್ಟು ಜೋರಾಗಿರುವಂಥದ್ದು. ಸಿಪಿ ಯೋಗೇಶ್ವರ್ ಏನು ಪ್ರೆಸ್ ಮೀಟ್ ಬಳಿ ಹಿಂದೆ ಒಂದು ರೀತಿಯಾಗಿ ರೇಷಿಯೋ ಇದರಲ್ಲಿ ಸಿಪಿ ಯೋಗೇಶ್ವರ್ ಜಾಸ್ತಿ ಇದ್ರು. ಆದರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಂತ ಬಳಿಕವಾಗಿ 50-50 ರೇಷಿಯೋಗೆ ಬಂದು ನಿಂತಿರುವಂಥದ್ದು. ಸದ್ಯ ಇಬ್ಬರ ನಡುವೆ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಈ 3 ಪಕ್ಷದಿಂದಲೂ ಕೂಡ ಬೆಟ್ಟಿಂಗ್ ಭರಾಟೆ ಜೋರಾಗಿರುವಂಥದ್ದು. ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಏನು ಆಯಾ ಜನರು ಕೂಡ ಆಯಾ ಪಕ್ಷದ ಒಂದು ಅಭ್ಯರ್ಥಿಯ ಪರವಾಗಿ ಬೆಟ್ಟಿಂಗ್ ಕಟ್ಟುವಂತಹ ಕೆಲಸಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಹಣವನ್ನ ಕಟ್ಟಿದ್ರೆ ಮತ್ತೊಂದು ಕಡೆ ಕುರಿ ಜೊತೆಗೆ ಜಮೀನನ್ನೇ ಕಟ್ಟುವಂತ ಪ್ರಸಂಗಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. 23ಕ್ಕೆ ಫಲಿತಾಂಶ ಇದೆ, ಯಾರು ಗೆಲ್ತಾರೆ ಅನ್ನೋದಂತೂ ಗೊತ್ತಾಗುತ್ತೆ ಅವತ್ತು. ಇವೆಲ್ಲವೂ ಕೂಡ ಚರ್ಚೆ, ಈ ರೀತಿಯ ಬೆಟ್ಟಿಂಗ್ಗಳು ಪ್ರತಿ ಚುನಾವಣೆಯಲ್ಲಿ ನಡೆದಂಗೆ ಈ ಬಾರಿಯೂ ಕೂಡ ನಡೀತಾ ಇರುವಂಥದ್ದು.